ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸೆ ಧಾರಾವಾಹಿಯ 50ನೇ ಸಂಚಿಕೆ. ನೀನಾ? ಅನ್ವಿ ಕೇಳಿದಳು. ಹೌದು ಅನ್ವಿ, ನಾನು ನಿನ್ನೆಷ್ಟೇ ಜೈಲಿನಿಂದ ರಿಲೀಸ್ ಆದೆ. ನಿನ್ನ ನೆನಪಾಯಿತು, ಅದಕ್ಕೆ ಫೋನ್ ಮಾಡಿದೆ ಎಂದ ಪ್ರೀತಮ್. ನಂಬಿಕೆ ದ್ರೋಹಿ, ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ ಪ್ರೀತಮ್. ಮತ್ತೆ ನನ್ನ ಜೀವನಕ್ಕೆ ಬರಬೇಡ. ಒಮ್ಮೆ ಬಂದು ನನ್ನ ಜೀವನಾನೇ ಹಾಳು ಮಾಡಿಬಿಟ್ಟಿದ್ದೀಯ, ಅನ್ವಿ ಹೇಳಿದಳು. ನನಗೆ ನಿನ್ನ ಮೇಲೆ ಇರುವುದು ಪರಿಶುದ್ಧವಾದ ಪ್ರೀತಿ ಅನ್ವಿ. ಈಗಲೂ ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಎಂದ ಪ್ರೀತು. ಛೀ, ನನಗೆ ನಿನ್ನ ಹತ್ರ ಮಾತಾಡೋಕೆ ಸ್ವಲ್ಪನೂ ಇಷ್ಟ ಇಲ್ಲ. ಇನ್ನು ಯಾವತ್ತೂ ನನಗೆ ಫೋನ್ ಮಾಡಬೇಡ, ಅನ್ವಿ ಹೇಳುತ್ತಿದ್ದಾಗ, ಅನ್ವಿ ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳಬೇಡ. ನಾನು ಬದಲಾಗಿದ್ದೀನಿ. ಇನ್ನು ಮುಂದೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸು, ಕೇಳಿಕೊಂಡ ಪ್ರೀತು. ಇಲ್ಲ, ನಾನು ನಿನ್ನ ಮಾತು ಕೇಳೋದಿಲ್ಲ, ಅನ್ವಿ ಹೇಳಿದಾಗ, ಆಯಿತು, ನೀನು ಬರಲ್ಲ ಅಂದರೆ ನಾನು ಸಾಯ್ತೀನಿ. ನನ್ನ ಸಾವಿಗೆ ನೀನು ನಿನ್ನ ಮನೆಯವರು ಕಾರಣ ಅಂತ ಬರೆದಿಟ್ಟು ಸಾಯ್ತೀನಿ ಎಂದ ಪ್ರೀತು. ಪ್ರೀತಮ್, ನೀನು ಬೇಕಿದ್ರೆ ಸಾಯಿ, ನಮ್ಮ ಮನೆಯವರನ್ನೆಲ್ಲ ಯಾಕೆ ಎಳಿತಾ ಇದ್ದೀಯಾ, ಕೋಪದಲ್ಲಿ ಹೇಳಿದ್ದಳು ಅನ್ವಿ. ಪ್ಲೀಸ್ ಅನ್ವಿ, ನನ್ನ ಮಾತು ಕೇಳು. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಒಂದೇ ಒಂದು ಸಲ ನಿನ್ನ ಮೀಟ್ ಆಗಬೇಕು. ಪ್ಲೀಸ್ ನಾಳೆ ಸಿಗ್ತೀಯಾ, ಅವನು ಹೇಳಿದಾಗ, ಇಲ್ಲ, ನಾನು ನಿನ್ನ ನಂಬಲ್ಲ. ನಾನೆಲ್ಲಿಗೂ ಬರೋದೂ ಇಲ್ಲ ಎಂದಳು ಅವಳು. ಒಂದೇ ಒಂದು ಸಲ ಬಾ ಅನ್ವಿ ಪ್ಲೀಸ್, ಮತ್ತೆ ಅವನು ಕೇಳಿದಾಗ ಕೆಲ ಕಾಲ ಯೋಚಿಸಿದವಳು, ಸರಿ ಆಯಿತು ಎಂದಳು. ನೀನೊಬ್ಬಳೇ ಬಾ. ಆ ನಿನ್ನ ವೇದಾಂತ ಅಣ್ಣನಿಗೆ ಹೇಳಬೇಡ. ಅವನಿಗೆ ನನ್ನ ವಿಷಯ ಗೊತ್ತಾದರೆ ನನ್ನ ಮತ್ತೆ ಜೈಲಿಗೆ ಹಾಕುವ ಎಂದ ಪ್ರೀತು. ಓಕೆ ಆಯಿತು, ಎಲ್ಲಿಗೆ ಬರಬೇಕು, ಅನ್ವಿ ಕೇಳಿದಾಗ, ನಾವು ಯಾವಾಗಲೂ ಮೀಟ್ ಆಗ್ತಾ ಇದ್ವಲ್ಲ ಪಾರ್ಕ್, ಅಲ್ಲಿಗೆ ಬಾ ಎಂದ. ಸರಿ ಆಯಿತು ಎಂದು ಕರೆ ತುಂಡರಿಸಿದ್ದಳು ಅನ್ವಿ. ತನ್ನ ಕೋಣೆಯಿಂದ ಅಡುಗೆ ಮನೆಯತ್ತ ನಡೆದಳು. ಅಲ್ಲಿ ಹುಡುಕಾಡಿ ಚಾಕು ಹಿಡಿದು, ನಿನ್ನ ಕತೆ ನಾಳೆ ಮುಗಿಸ್ತೀನಿ ಪ್ರೀತು. ನಿನ್ನಿಂದ ನನ್ನ ಜೀವನ ಹಾಳಾಗಿ ಹೋಯಿತು. ನಾನವತ್ತು ಆಕಾಶ್ ಪ್ರೀತಿನ ಒಪ್ಪಿಕೊಳ್ತಿದ್ದೆ, ಆದರೆ ನೀನು ಅಡ್ಡ ಬಂದು ಬಿಟ್ಟೆ. ನಿನ್ನ ಸುಳ್ಳು ಪ್ರೀತಿನ ನಂಬಿ ಮೋಸ ಹೋಗಿಬಿಟ್ಟೆ. ಅದಕ್ಕೆ ನಾನು ಮತ್ತೆ ಜೈಲಿಗೆ ಹೋದರೂ ಪರವಾಗಿಲ್ಲ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎನ್ನುತ್ತಾ ಆ ಚಾಕು ತೆಗೆದುಕೊಂಡು ಹೋಗಿ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಳು ಅನ್ವಿ. ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಿದ್ದ. ಅಂದು ಕೂಡ ಆಕಾಶ್ ಮನೆಗೆ ಬಂದಿದ್ದ. ಅವನನ್ನು ಗಾರ್ಡನ್ಗೆ ಎಳೆದುಕೊಂಡು ಹೋಗಿ, ಆಕಾಶ್, ನೀನು ಅನ್ವಿನ ಪ್ರೀತಿ ಮಾಡ್ತಾ ಇದೀಯಾ, ಕೇಳಿದ್ದ ವಿನು. ವಿನು ಅಣ್ಣ, ನಿಮಗೆ ಈ ವಿಷಯ, ಆಕಾಶ್ ತಡವರಿಸುತ್ತಾ ಕೇಳಿದ. ಚೋಟು ಮೋಟು ಹೇಳಿದ್ರು ಎಂದ ವಿನು. ಚೋಟು ಮೋಟುನಾ, ಆಕಾಶ್ ಕೇಳಿದಾಗ, ಅದೇ ಲಕ್ಕಿ ಮತ್ತೆ ತಾನು ಹೇಳಿದ್ರು. ನಿಜ ಹೇಳು, ನೀನು ಅನ್ವಿನ ಪ್ರೀತಿ ಮಾಡ್ತಾ ಇದ್ದೀಯಾ, ವಿನು ಕೇಳಿದಾಗ, ಕಾಲೇಜ್ನಲ್ಲಿರುವಾಗಿಂದ ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ಅವಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಎಂದ ಆಕಾಶ್. ನಾನು ವೇದನ್ ಹತ್ರ ಮಾತಾಡ್ಲಾ, ಕೇಳಿದ್ದ ವಿನು. ಬೇಡ ವಿನು ಅಣ್ಣ, ಅನ್ವಿನೇ ನನ್ನ ಒಪ್ಪಿಕೊಳ್ತಿಲ್ಲ. ಇನ್ನು ಭಾವನ ಹತ್ರ ವಿಷಯ ಹೇಳಿ ಏನು ಪ್ರಯೋಜನ, ಬೇಡ ಬಿಡಿ, ಆಕಾಶ್ ಹೇಳುತ್ತಿರಬೇಕಾದರೆ, ಅವಳು ಒಪ್ಪಿಕೊಂಡ್ರು ನಾನು ಮದುವೆ ಮಾಡಿಸ್ತೀನಿ ಅಂತ ನೀನು ಹೇಗೆ ಅಂದುಕೊಂಡೆ ಆಕಾಶ್ ಎನ್ನುತ್ತಾ ಬಂದಿದ್ದ ವೇದ. ವಿನು ಆಕಾಶ್ ವೇದನ ಮುಖ ನೋಡಿದರು. ಹೇಳು ಆಕಾಶ್, ನಾನು ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಗೆ ಅಂದ್ಕೊಂಡೆ, ಕೇಳಿದ್ದ ವೇದ. ಬಾವಾ, ಅದು ನಾನು, ಆಕಾಶ್ ಹೆದರಿಬಿಟ್ಟ. ಅಲ್ಲ ವಿನು, ನೀನು ಇವನ ಜೊತೆಗೆ ಸೇರಿಕೊಂಡು ಅನ್ವಿ ಮದುವೆ ಬಗ್ಗೆ ನನ್ನ ಹತ್ರ ಮಾತಾಡಬೇಕಾ ಅಂತ ಕೇಳ್ತಿದ್ದೀಯಲ್ಲ, ಏನು ಹೇಳೋದು ನಿಂಗೆ? ಅವನಿಗೆ ಬುದ್ಧಿ ಇಲ್ಲ, ನಿಂಗಾದರೂ ಬೇಡವಾ, ವೇದ
ಜೋರಾಗಿ ಹೇಳಿದ್ದ. ವೇದ ಅವನು ಅನ್ವಿನ ಪ್ರೀತಿ ಮಾಡ್ತಾ ಇದ್ದಾನೆ. ಅನ್ವಿ ಇವನನ್ನು ಮದುವೆ ಆದರೆ ತುಂಬ ಚೆನ್ನಾಗಿರ್ತಾಳೆ. ವಿನು ಹೇಳಿದಾಗ, ನನ್ನ ತಂಗಿಗೆ ಯಾರ ಜೊತೆಗೆ ಮದುವೆ ಮಾಡಿಸಿದ್ರೆ ಚೆನ್ನಾಗಿರ್ತಾಳೆ ಅಂತ ನನಗೆ ಗೊತ್ತು. ಅದನ್ನೆಲ್ಲ ಕೇಳೋಕೆ ಹೇಳೋಕೆ ನಿಂಗ್ಯಾರೋ ಅಧಿಕಾರ ಕೊಟ್ಟಿದ್ದು? ಮನೇಲಿ ಇರೋಕೆ ಜಾಗ ಕೊಟ್ಟಿದ್ದೀನಿ ತಾನೇ. ಸುಮ್ಮನೆ ಇರು, ಇಲ್ಲ ಅಂದರೆ ನಾನೇ ಮನೆಯಿಂದ ಹೊರಗಡೆ ಹಾಕಿಬಿಡ್ತೀನಿ ಅಷ್ಟೇ, ವೇದ ಹೇಳಿದ. ಡ್ರಾಮಾ ಮಾಡಿದ ಸಾಕು, ವಿಷಯಕ್ಕೆ ಬಾ ಎಂದ ವಿನು. ನಿಂಗೆಂಗೋ ಗೊತ್ತಾಯ್ತು ನಾನು ಡ್ರಾಮಾ ಮಾಡ್ತಿದ್ದೀನಿ ಅಂತ? ವೇದ ನಗುತ್ತಾ ಕೇಳಿದ್ದ. ನೀನೇನು, ನಿನ್ನ ಬುದ್ಧಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ವಿನು ಹೇಳಿದಾಗ, ನಿಂಗೆ ಗೊತ್ತು, ಈ ಆಕಾಶ್ಗೆ ಗೊತ್ತಿಲ್ವಲ್ಲ? ಅಲ್ಲ ಆಕಾಶ್, ನನ್ನ ಮುಂದೆ ಬಂದು ನಾನು ನಿನ್ನ ತಂಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಮಾಡಿಸಿಕೊಡಿ ಅಂದಿದ್ರೆ ನಾನು ಆಗಲೇ ನಿನ್ನ ಜೊತೆಗೆ ಅವಳನ್ನು ಕಳಿಸಿಕೊಡ್ತಾ ಇದ್ದೆ ಎಂದ ವೇದ ಆಕಾಶ್ ಬೆನ್ನು ತಟ್ಟಿದ. ಭಾವ, ಅನ್ವಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ. ಅವಳಿಗೆ ಫೋರ್ಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಆಕಾಶ್ ಹೇಳುತ್ತಿರಬೇಕಾದರೆ, ಅದಕ್ಕೆ ಸುಮ್ಮನೆ ಇದೆಯಾ? ವೇದ ಕೇಳಿದ. ಎಂದು ತಲೆ ಅಲ್ಲಾಡಿಸಿದ್ದ ಆಕಾಶ್. ಇವಾಗ ನೀನೇನೋ ಒಪ್ಪಿಕೊಂಡೆ ವೇದ. ನೀನು ಒಪ್ಪಿಕೊಂಡ್ರೆ ಅನ್ವಿ ಒಪ್ಪಿಕೊಳ್ಳುವಳು. ಆದರೆ ನಿನ್ನ ಮಾವ ಒಪ್ಪಿಕೊಳ್ಬೇಕಲ್ಲ, ಜೊತೆಗೆ ಶಾಂಭವಿ ಅಮ್ಮ ಒಪ್ಪಿಕೊಳ್ಬೇಕಲ್ಲ, ವಿನು ಕೇಳಿದಾಗ, ಹೌದು, ಇಬ್ಬರನ್ನು ಒಪ್ಪಿಸಬೇಕು. ಮೇಷ್ಟ್ರನ್ನು ಒಪ್ಪಿಸೋಕೆ ನಾನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ. ಅದು ವರ್ಕ್ ಆದರೆ ಮಾವನಿಗೆ ನಮ್ಮ ಮೇಲಿರೋ ಕೋಪ ಹೋಗಬಹುದು, ಭುವಿಗೆ ಮತ್ತೆ ತಂದೆ ಪ್ರೀತಿ ಸಿಗಬಹುದು ಎಂದ ವೇದ. ಹೌದಾ, ಏನದು ಪ್ಲ್ಯಾನ್? ಆಕಾಶ್ ಕೇಳಿದಾಗ, ನಮ್ಮ ಚೋಟು ಮೋಟು ಈ ಪ್ಲ್ಯಾನ್ಗೆ ಬೇಕಾಗ್ತಾರೆ. ವಿನು, ನೀನು ಅವರಿಬ್ಬರನ್ನು ಕರ್ಕೊಂಡು ಬಾ. ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಮಾವ ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಅಲ್ಲೇ ಅವರನ್ನು ನೋಡಬೇಕು. ಬೇಗ ಅವರನ್ನು ಕರ್ಕೊಂಡು ಬಾ, ನಾವು ಕಾರಲ್ಲಿರ್ತೀವಿ ಎಂದ ವೇದ ಆಕಾಶ್ನನ್ನು ಕರೆದುಕೊಂಡು ಹೋದ. ವಿನು ಲಕ್ಕಿ ತನುನ ಕರೆದುಕೊಂಡು ಬಂದ. 5 ಜನವು ಕಾರಲ್ಲಿ ಹೊರಟರು. ಅತ್ತಿಗೆ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಎಂದ ಅನ್ವಿ ಲಘು ಬಗೆಯಿಂದ ಹೊರಟಳು. ಎಲ್ಲಿಗೆ ಹೋಗ್ತಿದ್ಯಾ ಅನ್ವಿ? ಭುವಿ ಕೇಳಿದಾಗ, ದೇವಸ್ಥಾನಕ್ಕೆ ಎಂದಳು ಅನ್ವಿ. ಸರಿ ಆಯಿತು ಎಂದಳು ಭುವಿ. ಬಾಗಿಲು ದಾಟಿ ಹೋಗಬೇಕು ಅನ್ನುವಷ್ಟರಲ್ಲಿ ಕಾಲು ಎಡವಿ ಕೆಳಕ್ಕೆ ಬಿದ್ದಿದ್ದಳು ಅನ್ವಿ. ಅವಳ ಬ್ಯಾಗ್ನಲ್ಲಿದ್ದ ಚಾಕು ಕೆಳಕ್ಕೆ ಬಿದ್ದಿತ್ತು. ಅದನ್ನು ಗಮನಿಸಿದ ಭುವಿ, ದೇವಸ್ಥಾನಕ್ಕೆ ಹೋಗುವಾಗ ಚಾಕು ಯಾಕೆ ಅನ್ವಿ? ಪ್ರಶ್ನಿಸಿದ್ದಳು. ಅದು ಅತ್ತಿಗೆ, ತಡವರಿಸುತ್ತಿದ್ದಳು ಅನ್ವಿ. ಸತ್ಯ ಹೇಳು ಅನ್ವಿ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಭುವಿ ಕೇಳಿದಾಗ, ನಿಜವಾಗ್ಲೂ ದೇವಸ್ಥಾನಕ್ಕೆ ಎಂದಳು ಅನ್ವಿ. ಸತ್ಯ ಹೇಳು ಅನ್ವಿ, ಇಲ್ಲ ಅಂದರೆ ವೇದನ ಕರಿತೀನಿ, ಅವನೇ ಕೇಳಲಿ. ಭುವಿ ವೇದನನ್ನು ಕರೆಯಲು ಮುಂದಾದಳು. ಬೇಡ ಅತ್ತಿಗೆ, ಪ್ಲೀಸ್ ಬೇಡ. ಅದು ನಾನು ಪ್ರೀತಮ್ನ ನೋಡೋಕ್ಕೆ ಹೋಗ್ತಿದ್ದೀನಿ ಎಂದಳು ಅನ್ವಿ ಅಳುತ್ತಾ. ಏನು ಹೇಳ್ತಾ ಇದ್ದೀಯಾ ಅನ್ವಿ? ಪ್ರೀತಮ್ನ ನೋಡೋಕ? ನೀನ್ಯಾಕೆ ಮತ್ತೆ ಅವನ ಹತ್ರ ಹೋಗ್ತಾ ಇದ್ದೀಯಾ? ಗಾಬರಿಯಾಗಿ ಕೇಳಿದ್ದಳು ಭುವಿ. ಇಲ್ಲ ಅತ್ತಿಗೆ, ನಾನು ಹೋಗ್ತಿಲ್ಲ. ನಿನ್ನೆ ರಾತ್ರಿ ಅವನು ನನಗೆ ಫೋನ್ ಮಾಡಿದ್ದ. ಮೀಟ್ ಆಗು, ನಿನ್ನ ಜೊತೆ ಮಾತಾಡೋದಿದೆ ಅಂತ ಹೇಳಿದ. ನಾನು ಸಿಗಲ್ಲ ಅಂದೆ, ಆದರೂ ತುಂಬ ಬಲವಂತ ಮಾಡಿದ. ಸಿಗದೇ ಇದ್ದರೆ ಸಾಯ್ತೀನಿ, ನಿನ್ನ ಮನೆಯವರ ಹೆಸರು ಬರೆದಿಟ್ಟು ಸಾಯ್ತೀನಿ ಅಂತ ಹೇಳಿದ ಎಂದಳು ಅನ್ವಿ. ಅದಕ್ಕೆ ಅವನನ್ನು ಮೀಟ್ ಆಗೋಕ್ಕೆ ಹೋಗ್ತಾ ಇದ್ಯಾ ನೀನು? ಅವನು ಸುಮ್ಮನೆ ನಿನ್ನ ಹೆದರಿಸ್ತಾ ಇದ್ದಾನೆ. ಅವನ ಮಾತು ಕೇಳಿ ನೀನು ಅವನನ್ನು ಮೀಟ್ ಆಗೋಕ್ಕೆ ಹೋಗ್ತಿದ್ದಿದ್ಯಲ್ಲ ಅನ್ವಿ. ಏನು ಹೇಳಬೇಕು ನಿಂಗೆ? ಭುವಿ ಹೇಳಿದಾಗ, ನಾನು ಅವನನ್ನು ಮೀಟ್ ಆಗೋಕ್ಕೆ ಅಲ್ಲ ಹೋಗ್ತಾ ಇರೋದು, ಅವನನ್ನು ಸಾಯಿಸೋಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈ ಚಾಕು ತಗೊಂಡು ಹೋಗ್ತಾ ಇರೋದು. ಅವನಿಂದ ನನ್ನ ಜೀವನ ಹಾಳಾಗಿ ಹೋಯಿತು, ಜೈಲಲ್ಲಿರೋ ಹಾಗಾಯಿತು. ಅದಕ್ಕೆ ಅವನನ್ನು ಸಾಯಿಸೋಣ ಅಂತ ಇದ್ದೀನಿ. ನನ್ನ ತಡಿಬೇಡಿ ಅತ್ತಿಗೆ ಅನ್ವಿ ಹೇಳಿದಾಗ, ಆಮೇಲೆ ಮತ್ತೆ ಜೈಲಿಗೆ ಹೋಗ್ತೀಯ,
ಮತ್ತದೇ ಜೀವನ. ಇದೆಲ್ಲ ಯಾಕೆ ಅನ್ವಿ? ವಿಷಯನ ವೇದನ್ ಹತ್ರ ಹೇಳೋಣ, ಅವನೇ ಏನಾದರೂ ಮಾಡ್ತಾನೆ ಎಂದ ಭುವಿ ಮನೆ ಪೂರ್ತಿ ವೇದನನ್ನು ಹುಡುಕಾಡಿದಳು. ಕಾಣದಾಗ ಅವನಿಗೆ ಕರೆ ಮಾಡಿದಳು. ಅವನು ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದ. ಲಕ್ಕಿ ಮತ್ತೆ ತನು ವಿನು ಕಾಣದ್ದು ನೋಡಿ ಒಟ್ಟಿಗೆ ಹೋಗಿರಬಹುದು ಎಂದು ಊಹಿಸಿದ್ದಳು ಭುವಿ. ಆದರೆ ವಿನು ಕೂಡ ಫೋನ್ ತೆಗೆಯಲೇ ಇಲ್ಲ. ಅವನ ಫೋನ್ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು. ಇವಾಗ ಏನು ಮಾಡೋದು ಅತ್ತಿಗೆ? ಅನ್ವಿ ಕೇಳಿದಾಗ, ವಿನು ವೇದ ಇಬ್ಬರ ಮೊಬೈಲ್ಗೂ ಮೆಸೇಜ್ ಮಾಡ್ತೀನಿ, ನೋಡಿದಾಗ ವಿಷಯ ಗೊತ್ತಾಗುತ್ತಲ್ಲ. ಇವಾಗ ಪ್ರೀತಮ್ ಹತ್ರ ನಾನು ನೀನು ಹೋಗೋಣ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಎಂದಳು ಭುವಿ. ಸರಿ ಅತ್ತಿಗೆ, ಬನ್ನಿ ಹೋಗೋಣ ಎಂದವಳು ಚಾಕುವನ್ನು ಮತ್ತೆ ಬ್ಯಾಗ್ನಲ್ಲಿಟ್ಟಳು. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ಶಾಂಭವಿ ಬಳಿ ಹೇಳಿ ಹೊರಟರು ಇಬ್ಬರು. ಇಷ್ಟು ದಿನ ನಾನೇ ಮಾವನ ಹತ್ರ ಸಾರಿ ಕೇಳ್ತಾ ಇದ್ದೆ, ಆದರೆ ಇವತ್ತು ಲಕ್ಕಿನ ಕಳಿಸ್ತಾ ಇದ್ದೀನಿ. ಇವತ್ತಾದರೂ ಅವರು ಮನಸ್ಸು ಬದಲಾಯಿಸಿಕೊಂಡ್ರೆ ಒಳ್ಳೆಯದಿತ್ತು ವೇದ ಹೇಳಿದಾಗ, ಸರಿ ಮಗ, ನಿನ್ನ ಪ್ಲ್ಯಾನ್ ಏನು ಅಂತ ಹೇಳು ವಿನು ಕೇಳಿದ. ಏನಪ್ಪ, ನನ್ನ ಯಾಕೆ ಬರೋಕೆ ಹೇಳ್ದೆ ಎನ್ನುತ್ತಾ ಒಬ್ಬರು ಅಜ್ಜಿ ಅಲ್ಲಿಗೆ ಬಂದರು. ಅಜ್ಜಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದ ವೇದ. ಅದೇನಂತ ಹೇಳಪ್ಪ ಆ ಅಜ್ಜಿ ಹೇಳಿದಾಗ, ಅಜ್ಜಿ, ಮೆಟ್ಟಳಿಲಿದು ನೀವು ಮೇಲೆ ಬರ್ತಾ ಇರುವಾಗ ತಲೆ ಸುತ್ತೋ ಹಾಗೆ ನಾಟಕ ಮಾಡಿ ಬಿದ್ದು ಬಿಡಿ, ಆಗ ಇವನು ಬಂದು ನಿಮಗೆ ನೀರು ಕೊಡ್ತಾನೆ ಎಂದ ವೇದ. ಆಯ್ತಪ್ಪ, ಮಾಡ್ತೀನಿ ಎಂದರು ಅಜ್ಜಿ. ಲಕ್ಕಿ, ನಿಂಗೆ ಗೊತ್ತಾಯ್ತು ತಾನೆ ವೇದ ಕೇಳಿದಾಗ, ಹ್ಞೂ ಪಪ್ಪ, ಗೊತ್ತಾಯ್ತು. ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ನಾನು ಮಾಡೋ ಆ್ಯಕ್ಟಿಂಗ್ ನೋಡಿ ನಾನು ಯಾವುದಾದ್ರೂ ಸಿನಿಮಾದಲ್ಲಿ ಹೀರೋ ಮಾಡಬೇಕು, ಹಾಗೆ ಆ್ಯಕ್ಟ್ ಮಾಡ್ತೀನಿ ಲಕ್ಕಿ ಹೇಳಿದಾಗ, ಡಬ್ಬ ನನ್ನ ಮಗನೇ, ಆ್ಯಕ್ಟ್ ಮಾಡು, ಓವರ್ ಆ್ಯಕ್ಟ್ ಮಾಡಬೇಡ ಎಂದ ವೇದ. ಭಾವ, ಅಪ್ಪ ಬಂದರು ಆಕಾಶ್ ಹೇಳಿದಾಗ, ಅಜ್ಜಿ ನೀವು ಹೋಗಿ, ಆಮೇಲೆ ನಾನು ಕಳಿಸ್ತೀನಿ ಎಂದವ ವೇದ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಮರೆಯಲ್ಲಿ ನಿಂತ. ಸತ್ಯರಾಜ್ ಬರುವ ಹೊತ್ತಿಗೆ ಅಜ್ಜಿ ಮೆಟ್ಟಳಿಳಿದು ಬರುತ್ತಾ ತಲೆ ತಿರುಗಿದಂತೆ ನಟಿಸಿ ಕೆಳಗೆ ಬಿದ್ದರು. ಸತ್ಯರಾಜ್ ಅವರ ಬಳಿಗೆ ಓಡಿ ಬಂದರು. ಅಲ್ಲಿದ್ದವರೆಲ್ಲ ಅಜ್ಜಿಯನ್ನು ನೋಡುತ್ತಿದ್ದರೆ ಹೊರತು ಯಾರೂ ಸಹಾಯಕ್ಕೆ ಬರಲಿಲ್ಲ. ಯಾರಾದರೂ ನೀರು ಕೊಡಬಾರ್ದಾ ಸತ್ಯರಾಜ್ ಹೇಳಿದಾಗ, ಲಕ್ಕಿ ವೇದ ಹಾಗೂ ತನ್ನ ಕೈಯಲ್ಲಿ ನೀರು ಕೊಟ್ಟು ಕಳುಹಿಸಿದ. ತಗೊಳ್ಳಿ ತಾತ ನೀರು ಎಂದು ಕೊಟ್ಟ ಲಕ್ಕಿ. ಸತ್ಯರಾಜ್ ಅಜ್ಜಿ ಮುಖಕ್ಕೆ ನೀರೆರಚಿದರು. ಅಜ್ಜಿ ಎದ್ದು ಕೂತ ಮೇಲೆ ನೀರು ಕುಡಿಸಿದರು. ತುಂಬ ಧನ್ಯವಾದ ಪುಟ್ಟ, ನೀರು ಕೊಟ್ಟಿದ್ದಕ್ಕೆ. ನನಗೆ ತುಂಬ ತಲೆ ತಿರುಗ್ತಾ ಇತ್ತು, ನೀರು ಕೊಡಿಸಿದ್ದಕ್ಕೆ ಸರಿ ಹೋಯಿತು. ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದ ಆ ಅಜ್ಜಿ ಅಲ್ಲಿಂದ ಮುಂದಕ್ಕೆ ನಡೆಯುತ್ತಿದ್ದರು. ಅಜ್ಜಿ ಮತ್ತೆ ಕಾಲು ಎಡವಿದರು. ಅಜ್ಜಿ, ನಿಧಾನಕ್ಕೆ ಹೋಗು, ಮತ್ತೆ ಬೀಳ್ಬೇಡ. ನಾನು ಬರಲ್ಲ ನೀರು ಕೊಡೋಕೆ, ನನಗೆ ಒಂದೇ ಸಲ ಕೊಡೋಕೆ ಹೇಳಿದ್ದು ಎಂದ ಲಕ್ಕಿ. ಇವನೊಬ್ಬ ತರ್ಲೆ ಪಾರ್ಟಿ ವೇದ ತಲೆ ಚಚ್ಚಿಕೊಂಡ. ಎಲ್ಲ ನಿನ್ನಂಗೆ ವೇದ ತಲೆಗೆ ಮೊಟಕಿದ ವಿನು. ಏನು, ಒಂದೇ ಸಲ ಕೊಡೋಕೆ ಹೇಳಿದ್ದ ಸತ್ಯರಾಜ್ ಕೇಳಿದಾಗ, ತಾತ, ನೀರು ಒಂದೇ ಸಲ ಕೊಟ್ಟು ಖಾಲಿ ಆಗೋಯ್ತಲ್ಲ, ಮತ್ತೆ ಬಿದ್ದರೆ ನೀರಿಲ್ಲ ಕೊಡೋಕೆ ಅಂತ ಹೇಳಿದ್ದು ಇವ, ಅಲ್ವೇನೋ ಲಕ್ಕಿ ಎಂದ ತನು. ಹ್ಞೂ ಅದೇ ಎಂದ ಲಕ್ಕಿ. ಇವನ್ ಪಕ್ಕ ನಿನ್ನ ಹಾಗೆ ಕಣೋ ಕನ್ನಡಿದು ಹೇಳಿದ್ದ ವೇದ. ಅಜ್ಜಿ ಅಲ್ಲಿಂದ ಹೋದರು. ನೋಡಿ, ಇಷ್ಟು ಜನ ಇದ್ದಾರೆ ಇಲ್ಲಿ, ವಯಸ್ಸಾದವರ ಸಹಾಯಕ್ಕೆ ಯಾರೂ ಬರಲಿಲ್ಲ. ನೀವುಗಳೇ ಬಂದು ಅವರ ಪ್ರಾಣ ಉಳಿಸಿದ್ರಿ. ಶಬಾಷ್ ಪುಟಾಣಿಗಳ, ಮುಂದೆ ಕೂಡ ಹೀಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪ್ರಜೆಯಾಗಿ ಸತ್ಯರಾಜ್ ಇಬ್ಬರ ಬೆನ್ನು ತಟ್ಟಿ ಹೇಳಿದ್ದರು. ಅಮ್ಮ ಹೇಳ್ತಾರೆ ತಾತ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ದೇವರು ನಮಗೆ ಸಹಾಯ ಮಾಡ್ತಾರೆ ಅಂತ ಲಕ್ಕಿ ಹೇಳಿದ. ಒಳ್ಳೆ ಪಾಠನೇ ಹೇಳಿಕೊಟ್ಟಿದ್ದಾರೆ ನಿಮ್ಮಮ್ಮ. ಸ್ಕೂಲ್ಗೆ ಹೋಗ್ತೀಯಾ ಸತ್ಯರಾಜ್ ಕೇಳಿದಾಗ, ಅಯ್ಯೋ ತಾತ,
ಮನೇಲಿ ಅಮ್ಮ ಹೇಳೋ ಪಾಠನೇ ಕೇಳಿ ಕೇಳಿ ಸಾಕಾಗಿ ಹೋಗುತ್ತೆ. ಇನ್ನು ಟೀಚರ್ ಹೇಳೋ ಪಾಠ ಕೇಳಿದ್ರೆ ಅಷ್ಟೇ ನಮ್ಮ ಕತೆ. ಲಕ್ಕಿ ಹೇಳಿದಾಗ, ಹಾಗೆಲ್ಲ ಹೇಳಬಾರ್ದು, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಪಡ್ಕೊಳ್ಬೇಕು. ನಾನು ಒಂದು ಕಾಲದಲ್ಲಿ ಟೀಚರ್ ಆಗಿದ್ದೆ ಗೊತ್ತಾ? ಸತ್ಯರಾಜ್ ಹೇಳಿದಾಗ, ಹೌದಾ, ನಮ್ಮಮ್ಮ ಕೂಡ ಟೀಚರ್ ತಾತ ಎಂದ ಲಕ್ಕಿ. ಹೌದಾ, ಒಳ್ಳೆಯದು. ಏನು ಹೆಸರು ನಿಮ್ಮಿಬ್ಬರದು? ಸತ್ಯರಾಜ್ ಕೇಳಿದರು. ಲಕ್ಕಿ, ತನ್ಮಯ್. ತುಂಬ ಚೆನ್ನಾಗಿದೆ ಹೆಸರು ಎಂದರು ಸತ್ಯರಾಜ್. ನಿಮ್ಮ ಹೆಸರೇನು ತಾತ? ಲಕ್ಕಿ ಕೇಳಿದ. ಸತ್ಯರಾಜ್ ಎಂದರು. ಹೌದಾ, ನಮ್ಮ ತಾತನ ಹೆಸರು ಕೂಡ ಅದೇ, ಆದರೆ ನಾನು ತಾತನ ನೋಡೇ ಇಲ್ಲ ಬೇಸರದ ಮುಖದಿಂದ ಹೇಳಿದ್ದ ಲಕ್ಕಿ. ಯಾಕೆ ನೋಡಿಲ್ಲ? ಸತ್ಯರಾಜ್ ಕೇಳಿದರು. ತಾತ ನಮ್ಮ ಅಮ್ಮ ಮತ್ತು ಅಪ್ಪನ ಹತ್ರ ಕೋಪ ಎಂದನವ. ಯಾಕೆ ಕೋಪ? ಸತ್ಯರಾಜ್ ಕೇಳಿದಾಗ, ಅಮ್ಮ ಮತ್ತು ಅಪ್ಪ ಪ್ರೀತಿ ಮಾಡಿ ಮದುವೆ ಆಗಿದ್ದು, ಅದು ನಮ್ಮ ತಾತನಿಗೆ ಇಷ್ಟ ಆಗಲಿಲ್ವಂತೆ, ಅದಕ್ಕೆ ಕೋಪ. ಲಕ್ಕಿ ಮಾತಿಗೆ ಸತ್ಯರಾಜ್ಗೆ ಅನುಮಾನ ಬಂದು, ಏನು ನಿಮ್ಮ ಅಪ್ಪ ಅಮ್ಮನ ಹೆಸರು ಕೇಳಿದ್ದರು. ನಮ್ಮ ಅಪ್ಪ ವೇದಾಂತ್, ನಮ್ಮಮ್ಮ ಭುವನೇಶ್ವರಿ ಎಂದ ಲಕ್ಕಿ. ಇವನು ನಮ್ಮ ಭೂವಿ ಮಗನ? ಅವನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿದ್ದರು ಸತ್ಯರಾಜ್. ಪಾಪ ನಮ್ಮಮ್ಮ ಯಾವಾಗಲೂ ತಾತನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಆಮೇಲೆ ಅಪ್ಪನೇ ಸಮಾಧಾನ ಮಾಡೋದು. ನಮ್ಮ ತಾತನಿಗೆ ಯಾಕೆ ಕೋಪ ಅಂತ ಗೊತ್ತಿಲ್ಲ. ಅಪ್ಪನ ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ ಅಪ್ಪ ಅಮ್ಮನ. ಆದರೂ ತಾತನಿಗೆ ಯಾಕೆ ಅಷ್ಟು ಕೋಪ ಬರಬೇಕು? ಎಲ್ಲರೂ ಮದುವೆ ಆಗಿದ್ದಾರೆ, ಹಾಗೆ ನಮ್ಮಪ್ಪ ಅಮ್ಮನೂ ಮದುವೆ ಆಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪ್ರೀತಿ ಮಾಡೋದು ತಪ್ಪು ಅಂದರೆ ಹೇಗೆ ತಾತ? ಎಲ್ಲರೂ ಜೊತೆಗೆ ಇರೋದು ಪ್ರೀತಿಯಿಂದಾನೇ ಅಲ್ವಾ? ನನ್ನ ತಾತ ಮಾತ್ರ ಅವ್ರ ಮಗಳ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವರಿಗೆ ಅವ್ರ ಅಪ್ಪನ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ನನ್ನ ತಾತನ ಪ್ರೀತಿ ಸಿಗ್ತಾ ಇಲ್ಲ. ನನಗೂ ಆಸೆ ಇದೆ ಅಮ್ಮನ ಅಪ್ಪನನ್ನು ಕೂಡ ನೋಡಬೇಕು, ಅವ್ರ ಜೊತೆಗೆ ಆಟ ಆಡಬೇಕು ಅಂತ, ಆದರೆ ಆಗ್ತಾನೇ ಇಲ್ಲ. ಸತ್ಯರಾಜ್ಗೆ ಏನು ಮಾತಾಡುವುದೆಂದು ತಿಳಿಯಲೇ ಇಲ್ಲ. ಸುಮ್ಮನೆ ಅವನನ್ನು ನೋಡುತ್ತಾ ನಿಂತು ಬಿಟ್ಟಿದ್ದರು. ವೇದ, ಇವಾಗ ನೀನು ಹೋಗು ಎಂದ ವಿನು. ವೇದ ಲಕ್ಕಿ ಬಳಿಗೆ ಹೋದ. ಲಕ್ಕಿ, ನೀನು ಇಲ್ಲಿದ್ದೀಯಾ? ನಾನು ನಿನ್ನ ಎಲ್ಲೆಲ್ಲ ಹುಡುಕಿದೆ. ಫೋನ್ ಬಂತು, ಸ್ವಲ್ಪ ಹೊತ್ತು ನಿಂತ್ಕೊ ಅಂದರೆ ಅಲ್ಲಿಂದ ಬಂದೇ ಬಿಡೋದಾ ಎನ್ನುತ್ತಾ ಬರುವಾಗ ಸತ್ಯರಾಜನ್ನು ಕಂಡು, ಮಾವ ನೀವಾ ಎಂದು ಏನೂ ತಿಳಿಯದವನಂತೆ ಕೇಳಿದ್ದ ವೇದ. ಪಪ್ಪ, ಇದು ನಿಂಗೆ ಗೊತ್ತಾ? ಲಕ್ಕಿ ಕೇಳಿದಾಗ, ಇವರು ನಿನ್ನ ತಾತ ಕಣೋ ಎಂದ ವೇದ. ಹೌದಾ ಎಂದವ ಅವರನ್ನೇ ನೋಡುತ್ತಾ ನಿಂತ ಹೆದರಿದವನಂತೆ ನಟಿಸಿದ್ದ. ನಿನ್ನ ಮಗನ ಇವನು? ಸತ್ಯರಾಜ್ ಕೇಳಿದಾಗ, ಹೌದು ಎಂದ ವೇದ. ತುಂಬ ಮಾತಾಡ್ತಾನೆ ಎಂದವರು ಅಲ್ಲಿಂದ ಹೋದರು. ಆಕಾಶ್ ಹಾಗೂ ವಿನು ವೇದನ ಬಳಿ ಬಂದರು. ಇವನು ಮಾತಾಡಿದ್ದಕ್ಕೆ ಅವರ ಮನಸ್ಸು ಬದಲಾಗುತ್ತೆ ಅಂತೀಯಾ? ವಿನು ಕೇಳಿದಾಗ, ನನ್ನ ಪ್ರಯತ್ನ ಅಷ್ಟೆ. ಲಕ್ಕಿ ಮಾತು ಅವರನ್ನು ಸರಿಪಡಿಸಬಹುದು. ನನ್ನ ಹಾಗೆ ನಾಳೆ ಅನ್ವಿ ಆಕಾಶ್ ಕಷ್ಟಪಡೋದು ಬೇಡ ಅಂತ. ಇಬ್ಬರು ಎಲ್ಲರ ಒಪ್ಪಿಗೆ ಪಡೆದೇ ಮದುವೆ ಆಗಬೇಕು, ಅದೇ ನನ್ನ ಆಸೆ. ಲಕ್ಕಿ ಆಡಿದ ಒಂದಾದರೂ ಮಾತು ಅವರ ಹೃದಯಕ್ಕೆ ನಾಟಿರಬಹುದು, ನೋಡುವ ಎಂದ ವೇದ. ಇಲ್ಲಿಗೆ ಬರೋಕೆ ಹೇಳಿದ್ದ ಅನ್ವಿ? ಭುವಿ ಕೇಳಿದಳು. ಹೌದು ಅತ್ತಿಗೆ, ಇಲ್ಲೇ ಬರೋಕೆ ಹೇಳಿದ್ದು ಪ್ರೀತಮ್ ನನ್ನನ್ನು ಎಂದಳು ಅನ್ವಿ. ಮತ್ತೆ ಯಾರೂ ಕಾಣ್ತಾನೇ ಇಲ್ಲ? ಭುವಿ ಹೇಳಿದಳು. ಯಾರೋ ಹಿಂದಿನಿಂದ ಬಂದು ಇಬ್ಬರ ಮುಖಕ್ಕೆ ಕರ್ಚೀಫ್ ಇಟ್ಟರು. ಇಬ್ಬರು ತಲೆ ತಿರುಗಿ ಬಿದ್ದು ಬಿಟ್ಟರು. ಪ್ರಜ್ಞೆ ಬಂದಾಗ ಇಬ್ಬರ ಮುಂದೆ ಪ್ರೀತಮ್, ಮಹೇಶ್, ಸಿದ್ದು, ಧ್ರುವ ನಿಂತಿದ್ದರು. ಅನ್ವಿ ನೋಡು, ಇವತ್ತು ನನಗೂ ನಿನಗೂ ಮದುವೆ, ಎಲ್ಲ ತಯಾರಾಗಿದೆ. ನೋಡು, ನಾನು ಕೂಡ ತಯಾರಾಗಿದ್ದೀನಿ. ನೀನು ಬೇಗ ರೆಡಿಯಾಗು, ಹೋಗು
ಪ್ರೀತಮ್ ಹೇಳಿದಾಗ ಅನ್ವಿ, ಹೋಗು ಅನ್ವಿ, ಬೇಗ ರೆಡಿಯಾಗು, ಮುಹೂರ್ತ ಮೀರಿ ಹೋಗುತ್ತೆ, ನೋಡು ಭಟ್ರು ಕಾಯ್ತಾ ಇದ್ದಾರೆ ಎಂದ ಧ್ರುವ. ಧ್ರುವ, ಏನು ಮಾಡೋಕೆ ಹೊರಟಿದ್ದೀಯಾ? ನಿನ್ನ ತಂಗಿ ಜೀವನನ ನೀನೇ ಹಾಳು ಮಾಡ್ತಾ ಇದೀಯಾ. ಪ್ಲೀಸ್ ಹೀಗೆಲ್ಲ ಮಾಡಬೇಡ. ಭುವಿ ಹೇಳಿದಾಗ ಅಮ್ಮ ಯಾವಾಗಲೂ ಹೇಳ್ತಿದ್ಲು ನಿನ್ನ ತಂಗಿಗೆ ಮದುವೆ ಮಾಡಿಸು ಅಂತ. ಅದಕ್ಕೆ ಇವತ್ತು ಮದುವೆ ಮಾಡಿಸಿ ಮನೆಯವರ ಮುಂದೆ ಇವಳನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಅಮ್ಮ ಖಂಡಿತ ಖುಷಿ ಪಡ್ತಾರೆ ಎಂದ ಧ್ರುವ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.